5 ವರ್ಷದ ಬಳಿಕ ಮತ್ತೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೊರೋನಾ ಕಾರಣದಿಂದ ರದ್ದಾಗಿದ್ದಂತಹ ಈ ಪ್ರಶಸ್ತಿ ಕಾರ್ಯಕ್ರಮ ಏನಿದೆ ಇದನ್ನ ಮತ್ತೆ ಪುನರ್ ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಜೂನ್ 27ರಂದು ಗಾಜಿನ ಮನೆಯಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಲವು ಸಾಧಕರಿಗೆ, ಪಾಲಿಕೆ ಅಧಿಕಾರಿಗಳಿಗೆ ಪ್ರಶಸ್ತಿಯನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಬಿಬಿಎಂಪಿಯಿಂದ ಈ ಕೆಂಪೇಗೌಡ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತೆ. ಈ ಹಿಂದೆ ಸಲ್ಲಿಕೆಯಾಗಿರುವ ಪುರಸ್ಕೃತ ಪಟ್ಟಿಗೆ ಪರಿಷ್ಕರಣೆಯನ್ನು ನಡೆಸಿ ಈ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಗುತ್ತೆ. ಸುಮಾರು 100ರಿಂದ 150 ಮಂದಿಗೆ ಪ್ರಶಸ್ತಿ ಪ್ರದಾನವಾಗುವಂತಹ ಸಂಭವ ಇರುವಂಥದ್ದು. ಈ ಹಿಂದೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರ ಆಯ್ಕೆ ಸಮಿತಿ ರಚನೆ ಆಗಿತ್ತು. ಆಗ 800 ಅರ್ಜಿಗಳ ಪೈಕಿ 163 ಮಂದಿಯನ್ನ ಅಂತಿಮಗೊಳಿಸಲಾಗಿತ್ತು. ಇದೀಗ ಇದೇ ಪಟ್ಟಿಯನ್ನು ಪರಿಷ್ಕರಿಸಿ ಕೆಂಪೇಗೌಡ ಪ್ರಶಸ್ತಿ ನೀಡೋದಕ್ಕೆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. 2020ರ ನಂತರ ಕೋವಿಡ್ ನೆಪ ಹೇಳಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಬಾರಿ ಅದ್ದೂರಿ ತಯಾರಿಯೊಂದಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತೆ. ಇನ್ನು 5 ವರ್ಷದ ಬಳಿಕ ಮತ್ತೆ ಈ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಈ ಹಿಂದೆ 2020ನೇ ಇಸವಿಯಿಂದ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿತ್ತು. ಏಕೆಂದರೆ ಕೊರೋನಾ ಕಾರಣದಿಂದ ಈ ಕಾರ್ಯಕ್ರಮ ರದ್ದಾಗಿತ್ತು. ಈಗ ಮತ್ತೆ ಈ ಪ್ರಶಸ್ತಿಯನ್ನು ಪುನರ್ ವಿತರಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಜೂನ್ 27ರಂದು ಗಾಜಿನ ಮನೆಯಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಹಲವು ಸಾಧಕರಿಗೆ, ಪಾಲಿಕೆ ಅಧಿಕಾರಿಗಳಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತೆ. ಈ ಪ್ರಶಸ್ತಿ ಬಿಬಿಎಂಪಿಯಿಂದ ಕೊಡುವಂತಹ ಈ ಕೆಂಪೇಗೌಡ ಪ್ರಶಸ್ತಿ ಇದು. ಈ ಹಿಂದೆ ಸಲ್ಲಿಕೆಯಾಗಿರುವಂತಹ ಪುರಸ್ಕೃತ ಪಟ್ಟಿಗೆ ಏನೇನೋ ಯಾರಿಗೆಲ್ಲ ಪ್ರಶಸ್ತಿಯನ್ನು ನೀಡಬೇಕು ಎನ್ನುವಂಥ ಒಂದು ಪಟ್ಟಿ ಸಿದ್ಧ ಆಗಿತ್ತು. ಈ ಪಟ್ಟಿಯನ್ನೇ ತೆಗೆದುಕೊಂಡು ಅವರಿಗೆ ಮತ್ತೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ.